ಲಾಂಗ್ ಗ್ಯಾಪ್ ಆದಮೇಲೆ ವಾಕ್ ಬರ್ತಿದ್ದೀವಿ. ಒಂದು ತೆಲುಗು ಪಿಕ್ಚರ್ ಬಿಟ್ಟು ಬಂದೆ ನಾನು ವಾಕ್ ಮಾಡ್ಬೇಕಂತೇಳಿ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಪ್ರಸಾದ್ ಗಾರು ಶಂಕರ್ ಅಂತ ಇನ್ನೊಂದ್ಸಲ ಹೇಳ್ತೇನೆ ಹೆಸರು. ತೆಲುಗು ಪಿಕ್ಚರ್ ನೋಡ್ತೀವಿ ನಾವು. ಚಿರಂಜೀವಿ ಮತ್ತು ನಯನತಾರ ಇರೋದು. ನಯನತಾರ ನಂಗೆ ಭಾಳ ಇಷ್ಟ ಹೀರೋಯಿನ್. ಇವತ್ತು ರಾತ್ರಿ ಎಷ್ಟೊಂದು ಬೆಳಕಿದೆ, ಯಾಕಂದರೆ ಹುಣ್ಣಿಮೆ ಬರೋದೈತೆ. ಹೋಳಿ ಹುಣ್ಣಿಮೆ. ಇಲ್ಲೇ ಒಂದೇನೋ ಪ್ಲ್ಯಾನಿಂಗ್ಸ್ ಮಾಡ್ಯಾರ, ತೋರಿಸ್ತೀವಿ ನಿಮಗೆ ಏನೇನಂತ. ಇಲ್ಲೇ ಮಾಡತ್ತಾರ ಪ್ಲ್ಯಾನಿಂಗ್ಸ್ ಆಫ್ ಹೋಳಿ ಹುಣ್ಣಿಮೆ. ನೋಡ್ತಾ ಇರ್ರಿ. ನೋಡಿ ಗೈಸ್, ನಾವು ಊಟ ಇದ್ರ ಜೊತೆ ಲಿಂಬು ಯಾಕೆ ತರ್ಸೀವಿ ಅಂದ್ರೆ ಸ್ವಲ್ಪ ದೃಷ್ಟಿ ಆಗತ್ತೆ. ಜೂಲಿಗೆ ಎಕ್ಕಿಗೆ ದೃಷ್ಟಿ ತೆಗಿಬೇಕಂತ ಅಷ್ಟೇ. ಇವಾಗ ನೋಡಿ ಗೈಸ್, ಏನ್ ಮಾಡ್ಬೇಕಂದ್ರೆ ದೃಷ್ಟಿ ಬಿದ್ದೀವಿ. ಇವಾಗ ಅದನ್ನ ತೋರಿಸ್ತಿದ್ದೀವಿ. ಮಾಡೋ ಕೂತಾರ ಪೂಜೆ ಮಾಡಿ ಅಲ್ಲಿ ಕ್ಯಾಮ್ರಾ ಮತ್ತೆ ಅದಕ್ಕೂ ಇದಕ್ಕೆ ನನಗೂ ಇಕ್ಕಿಗೂ ಎಲ್ಲರಿಗೂ ನೋಡಿ 3 ಜನಕ್ಕೆ ದೃಷ್ಟಿ ತೆಗಿತಾರ. ತೋರಿಸ್ಬಾರ್ದು, ನಮ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಕ್ಯಾಮ್ರಾನ ತೋರಿಸಿದ್ರು ಅವರು. ಬಟ್ ತೋರಿಸಿದ್ರೆ ನಮ್ಮ ದೃಷ್ಟಿ ಹೋಗೋದಿಲ್ಲ ಅಂತ ಏನೋ ಅನ್ನತ್ತಾರ ಇವರು. ಆಯ್ತು, ನಾವು ತೋರ್ಸತ್ತಿಲ್ಲ. ಬಟ್ ನಾವು ಹೇಳ್ತಿದ್ದೇವೆ, ನಾವು ದೃಷ್ಟಿ ತೆಗಿಸ್ತಿದ್ದೇವೆ ನನಗೂ ಸಮೇತ 3 ಜನಕ್ಕೆ. ರೊಟ್ಟಿ ತಂದಿಲ್ಲ ಇನ್ನ. ರೊಟ್ಟಿ ಬಂದ್ಮೇಲೆ ತಿನ್ಮಂತ. ಹೋಗಿ ನೋಡೋಗಲ್ಲ ರೊಟ್ಟಿ ಬಂತನ್. ಹೋಗು. ಅಪ್ಪ ಬಾರ್ಡರ್ ಶೋಲೆ ಅಂತಿತ್ತು. ಅದು ನೋಡಿ ಗೊತ್ತಾಯ್ತು. ನೋಡಿಲ್ಲ. ಅವರಿಗೆ ಅವರಿಬ್ಬರದ್ದು ಲವ್ ಸ್ಟೋರಿ ಬಗ್ಗೆ ಹೇಳ್ತಿದ್ರೆ ಯಾವ್ದೋ ಜನ ಬಗ್ಗೆ ಹೇಳ್ತಿದಾರ. ಲವ್ ಸ್ಟೋರಿ ಎಲ್ಲ ಮಜನು ಆಯ್ತು. ಏಕ್ ದುಜೆಕಲ್ಲಿ ನೋಡ್ರಿ ಪಾಪ ಆಗಲ್ಲ. ಆ ಲವ್ ಸ್ಟೋರಿ ಒಳಗ ಮುಂದೆ ಯಾವ ಸ್ಟೋರಿಗಳು ಇಲ್ಲ. ಇವ್ರ ಮಾತಾಡ್ಕಂತ ಇವ್ರ ಕೂಡ ಪವಿತ್ರ ಮಾತಾಡ್ತಾರ. ನೀವು ಹಿಂಗ್ ಮುಖ ಬರ್ಲಿಲ್ಲ ನಿಮ್ದು. ನೋಡ್ರಿ ಉಳ್ದಿದ್ ಲಿಂಬುನ ಏನ್ ಮಾಡೋದಂತ ಹೇಳಿ ಸಿಂಪಲ್ ಹಿಂಗ್ ಒಂದ್ ಮಾಡಿಡ್ತಿದ್ದೇನೆ. ಇದ್ರ ಟೈಪ್ ಬಾಳ ದಿನ ಕುಡ್ದಿಲ್ಲ. ಒಂದ್ ಶರ್ಬತ್ ಅನ್ಕೋರಿ ಕಡೆ ಮೊದಲ್ ಬಾಳ್ ಮಾಡ್ತಿದ್ವಿ ನಾವು. ಕ್ಯಾರ ಮಾಡೋವಾಗ ಇವ್ ಕಂಪಲ್ಸರಿ ಇಂಥವೆಲ್ಲ ಬೇಕಾಯ್ತು ಐಟಮ್ಸ್ ನಮ್ಗೆ. ಈ ಕ್ಯಾರ ಮಾಡಿಲ್ಲ, ಇದು ಕ್ಯಾರ ಮಾಡ್ಬೇಕು ಗೈಸ್. ಸ್ವಲ್ಪ ಕುಮಾರ ಮಾಸದ ಬಂದಿಲ್ಲ ಅಂತ ಆಡಿಲ್ಲ. ಅಂತಂದ್ರೆ ಹರಿಗಿರಿ ಬರ್ಬೋದು. ಈಗ ಸೊಪ್ಪಿ ಮಟ್ಟವ್ರು ನಾವು, ಇವರು ಕುಮಾರ ಮಾಸದ ಡಾಕ್ಟ್ರು ಹರಿಗಿರಿ. ಬೇಬಿಂಗ್ ಜಕ್ಕೋತಿದ್ವಿ, ಬಿಡಂಗಿಲ್ಲ ಒಟ್ಟ ನಾವು. ಹಿಂಗಾಗಿತ್ತು ಅವಾಗೆಲ್ಲ. ದಿಲ್ ತೋಡ ಅಂತ ಏನಿಲ್ಲ, ಮತ್ತೆ ಏನೇನು ಅನ್ಕೊಳಕ್ ಹೋಗ್ಬೇಡ್ರಿ. ಸುಮಾರ ಬಂದಿತ್ತು ಅಂತ ಹೇಳ್ತೀವಿ. ಅಂತ ಸೀನ್ ಏನಿಲ್ಲ. ದಿಲ್ ತೋಡ ಆಗಿರ್ತಾವ. ಈಗ ಒಂದ್ ಸ್ವಲ್ಪ ಬಿಸಿನೀರು ಕಾಯಿಸಿ ಆಗ್ತೇನೆ ನೋಡೋಣ. ಅದೊಂದು ಟೇಸ್ಟ್ ಬೇರೆ ಬರ್ತದೆ. ಮುಚ್ಚಿರ್ತೀನಿ. ಒಂದು 20 ನಿಮಿಷ ಬಿಟ್ಟಾದ್ಮೇಲೆ कुछ रंग अपना
बदलना भी है मैंने ಲಾಗ್ ಏನಂದ್ರೆ ಎಂಡ್ ಮಾಡೋಣ ಲಾ ಎಂಡ್ ಮಾಡೋಣ ಅಲ್ಲ ಅದೇ ನಾನು ಕಟ್ ಮಾಡ್ತೀನಿ ನಂಗೆ ಪೂರ್ತಿ ಹಾಕೋದಿಲ್ಲ ಇನ್ನು ಯಾವನ ಇಟ್ಟರೆ ನಂಗೆ ಗೊತ್ತಾಯ್ತು ಎಷ್ಟು ಕಟ್ ಮಾಡ್ಬೇಕು ಇದು ಬಿಸಿನೀರ ಕಾಸು ಹಾಕತ್ತೆ ಅದು ಹೇಳ್ಬೇಕು ಅಷ್ಟೇ ಅಂದ್ರೆ ಶುಗರ್ ಮೆಲ್ಟ್ ಆಗ್ತೈತಂತ ಇದನ್ನ ಕಟ್ ಮಾಡ್ಯಾರ ನೋಡ್ರಿ ತೋರ್ಸತ್ತಾರ ನಾವು ಕಟ್ ಮಾಡಿದ್ದೀವಿ ಗಿಡದಾಗಿನ ಬೆಳ್ಸಾರ ಅಂತ ತೋರಿಸ್ತಾರ ಹಂಗ ಅವ್ರು ಎಲ್ಲ ಕಟಿಂಗ್ ಮಾಡೋದು ಇಂಪಾರ್ಟೆಂಟ್ ಅದ ಹೆಂಗೆ ಎಲ್ಲರಿಗೂ ಬರಂಗ ಇನ್ನೇನ್ ಬೇಕು ಇನ್ನೊಂಟಲ್ಲಪ್ಪ ಸ್ವಲ್ಪ ಸಕ್ಕರೆ ಕೊಡ್ತೇವೆ ಸುಮ್ಮನೆ ನಾವ ಆ ಥರ ಬರ್ತದೆ ನಾನು ಮತ್ತೆ ಹಿಂಗ ಹಾಕದ ಜಲ್ದಿ ಮೆಲ್ಟ್ ಆಗ್ತದ ನೋಡ್ರಿ ಸಕ್ಕರೆ ಅದಕ್ಕೆ ಇದನ್ನ ಹಾಕತ್ತೇನೆ ಲಾಸ್ಟ್ ಅಷ್ಟ ಯಾಕಂದ್ರೆ ಹುಳಿ ಅಮ್ಮ ಭಾಳ ಬಿಡ್ತದಂತ ಅದೇ ಹೇಳ್ತೀನಲ್ಲ ಇಂಥವೆಲ್ಲ ಬರ್ತೇನೆ ಹೇಳ್ಕೊಟ್ಟಿದ್ ಮತ್ತೊಂದ್ಸಲ ಜನ ಅನ್ಕೋತಾರೆ ಬರೀ ಜೆಂಟ್ಸನ್ ಬೈತದ ನಾವು ಕೆಲವೊಬ್ಬನ ಅಷ್ಟೇ ಬೈತೀವಿ ಎಲ್ಲಾರನ್ನು ಬೈಯತ್ತಿಲ್ಲ ಅದು ಮತ್ತೆ ಏಲಕ್ಕಿನೂ ಹಾಕ್ರಿ ಸರ್ ಎಲ್ಲರ ಕೈಯಾಗ ರುಚಿ ಆಗ್ತೈತಿ ಏಲಕ್ಕಿ ದಿ ಬೆಸ್ಟ್ ಜಜ್ಜ ಹಾಕ್ಬೇಕು ಅವನು ಬಾಯ್ ಬಾಯ್ ಬರ್ತಾವ ಜಜ್ಜ ಆಗ್ಬೇಕಲ್ಲ ಅವ್ನಿಗೆ ರಾನ ಊಟಗಳೆಲ್ಲ ಚೆನ್ನಾಗಿ ಗೊತ್ತು ಟ್ಯಾಬ್ಲೆಟ್ ಹೆಂಗ ಕೊಟ್ಟದ್ ನಾನು ಅದನ್ನ ಬಿಡೋಣ ಅದ್ರಾಗ ಅಂದ್ರೆ ಅದ್ರದ್ದು ಫ್ಲೇವರ್ ಬರೋದು ಈಗ ಕುಡಿಬಾರ್ದು ಹಿಂಗೆ ಇಡ್ತೀನಿ ಆಮೇಲೆ ಕುಡಿತೀವಿ ನಾವು ಮುಚ್ಚಿಡೋದು ಅಷ್ಟೇ ಈಗ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿದು ಹೇಳ್ತಾ ಇರ್ತೇವೆ ಸ್ನಾನ ಮಾಡಿ ಬಂದವ್ರು ಸದ್ಯಕ್ಕೆ ಇಷ್ಟ ಅದಾವ ನೋಡ್ರಿ ಅಷ್ಟೇ ಒಂದು ಹಣ್ಣು ರೆಡಿ ಮಾಡೇವಿ ಒಂದು ಜ್ಯೂಸ್ ರೆಡಿ ಮಾಡೇವಿ ಊಟನೂ ರೊಟ್ಟಿ ಬರ್ತೈತಿ ಇವಾಗ ಓಕೆ ಗೈಸ್ ನೋಡ್ರಿ ಹಂಗೆ ಡೈಲಿ ವ್ಲಾಗ್ ಇದು ಬಿಡು ನಿಂದ ಆಯ್ತಪ್ಪ ತಿನ್ಬಾರ್ದು ನೋಡ್ರಿ ಡಾರ್ಲಿಂಗ್ ಡಾರ್ಲಿಂಗ್ ದಿಲ್ಕಿ ಹೊತ್ತೋಳ ಪಿಯೋ ಲಿಂಬು ಸೋಡ ಎಷ್ಟು ಚೆನ್ನಾಗತ್ತ ಇದನ್ನ ಮಾಡ್ತೀನಿ ಗೈಸ್ ನಾನು ಇವಾಗ ಸಮ್ಮರ್ ಮುಗಿಯವರೆಗೆ ಗ್ರೇಟ್ ಇನ್ ವಿಟಮಿನ್ ಸಿ ಮಾರೆಲ್ಲ ಚಲೋ ಇರ್ತದಂತ ನೋಡಿ ಟಾಂಟ್ ನೋಡ್ರಿ ಟಾಂಟ್ಸ್ ನೋಡ್ರಿ ಗೈಸ್ ಎಷ್ಟು ಚೆನ್ನಾಗಿದೆ ಹುಣ್ಣಿಮೆ ಬರ್ತಾ ಇದೆ ಅದಕ್ಕಾಗಿ ಇದೆಲ್ಲ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಹಾಯಾಗಿ ನಾ ಕುಳಿತಿರಲು ಮೂಮು ಗುಜ್ಜು ಗರ್ಲ್ ಯಾರು ಬೋಂಜು ಯಾರು ನೋಡ್ರಿ ಇದು ಏನೋ ಹಂಗೆ ಒಂದು ರೀಲ್ಸ್ ಮಾಡ್ಬೇಕಂತೇಳಿ ಹಾಕೊಂಡು ಬಂದಿರೋ ಅಠಾರ್ನಾಗಿದ್ದೀವಿ ಇವತ್ತು ಗುಡಿಗೆ ಹೋಗ್ಬೇಕು ಅನ್ಕೊಂಡಿವಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಫುಲ್ ಬ್ಲಾಗ್ ಭಾಳ ದಿನ ಗುಡಿಗೆ ಹೋಗಿಲ್ಲ ಅಂತಂತೇಳಿ ಒಂದು ಮನಸ್ಸಿನಾಗೈತೆ ಅದಕ್ಕೆ ಹೋಗ್ಬೇಕಂತಿದ್ದೀವಿ ಎಲ್ಲ ನಮ್ಮ ರೀಲ್ಸ್ ನೋಡ್ರಿ ಬ್ಲಾಗ್ ನೋಡ್ರಿ ಎಲ್ಲ ನೋಡ್ರಿ ಜನರಲ್ ಬ್ಲಾಗ್ ನಥಿಂಗ್ ಬಟ್ ಸ್ಪೆಷಲ್ ಅಪ್ಕಮಿಂಗ್ ಅದಾವೆ 2-3 ನೋಡ್ರಿ ಅಪ್ಪು ಊಟ ಮಾಡತೈತಿ ಬಟ್ ಐ ವಾಂಟ್ ಟು ಶೇರ್ ಒನ್ ಇನ್ಫಾರ್ಮೇಶನ್ ಊಟ ಮಾಡ್ತೀವಿ ಬಟ್ ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಸಿಗಲ್ಲ ಇವತ್ತಿನ ಊಟದಾಗ ನೀವು ಏನು ಬೇಕಾದ್ ಮಾಡ್ರಿ ನೀವು ಫಾರಿನ್ ಟೈಪ್ ತಿನ್ರಿ ಇಲ್ಲ ಇಂಟರ್ನೆಟ್ ಮೇಲೆ ಡೈಟಿಂಗ್ ಅವ ಇವ ಹೇಳ್ತಿರ್ತಾರೆ ನ್ಯೂಟ್ರಿಷನ್ ತಿನ್ರಿ ಹಂಗೆ ತಿನ್ರಿ ಹಿಂಗೆ ತಿನ್ರಿ ಅಂತೇಳಿ ಇರ್ಬೋದು ಬಟ್ ಒಂದು ನ್ಯೂಟ್ರಿಷನ್ ಇದ್ರೂ ನಮ್ಮ ಬಾಡಿಗೆ ಅದನ್ನು ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಬಿಕಾಸ್ ನಮಗೂ ಒಂದು ಇಮ್ಯುನಿಟಿ ಡಿಪೆಂಡ್ಸ್ ಆಗ್ತದೆ ನಮ್ಮ ಬಾಡಿ ಮೇಲೆ ಸೊ ನ್ಯೂಟ್ರಿಷನ್ ಇದ್ರೂ ಅಬ್ಸರ್ವ್ ಆಗ್ಬೇಕಂತೇನು ರೂಲ್ಸ್ ಇಲ್ಲ ಆಮೇಲೆ ಫುಡ್ ಒಳಗೆಲ್ಲ ನ್ಯೂಟ್ರಿಷನ್ ಇರ್ಬೇಕಂತನೂ ಏನಿಲ್ಲ ಸೊ ಅದಕ್ಕಾಗಿ ಏನು ಸೊಲ್ಯೂಷನ್ ಅಂತಂತಂದ್ರೆ ಈಗ ನಾವು ಮತ್ತೊಂದು ರೊಟೀನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀವಿ ಮಾರ್ನಿಂಗ್ ನಾವು ಮ್ಯಾಗಿಲಿ ವಾಟ್ರ್ ಏನು ಕುಡಿತೀವಿ ಈಗ ಮತ್ತು ಆಫ್ಟರ್ನೂನು ನಾವು ಸ್ಟಾರ್ಟ್ ಮಾಡ್ಬೇಕಂತ ತಿಳ್ಕೊಂಡು ಅದಕ್ಕಾಗಿ ಈಗ ನಾನು ಇದು ಪ್ರೋಗ್ರಾಮ್ ಇಟ್ಟೇನಿ ಇಲ್ಲಿ ಈ ವಾಟರಿಗೆ ನ್ಯೂಟ್ರಿಷನ್ ಅಂಥೇಳಿ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ವಾಟರಿಗೇನೆ ಎಲ್ಲ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತೈತೆ ನಿಮ್ಮ ಬಾಡಿಗೆ ಏನು ಬೇಕಾದ ಸೊ ಆಫ್ಟರ್ನೂನ್ ಫುಡ್ ನಾವು ಏನು ತಿಂತೀವಿ ಅದ್ರ ಜೊತೆ ಈ ವಾಟರ್ ಕುಡಿದ್ರೆ ಏನು ಚೇಂಜಸ್ ಬರ್ತೈತಿ ನೀವೇ ನೋಡ್ತೀರಿ ಯಾಕಂದ್ರೆ ನಾವು ಬರೀ ಮಾರ್ನಿಂಗ್ ಮತ್ತು ನೈಟ್ ಅಷ್ಟೇ ಕುಡಿತಿದ್ವಿ ಮಾರ್ನಿಂಗ್ ನಾವು
ಎನರ್ಜಿದು ಮತ್ತು ಡಿಫೆನ್ಸದು ಕುಡಿತಿದ್ವಿ. ಈಗ ಆಫ್ಟರ್ನೂನ್ ನ್ಯೂಟ್ರಿಷನ್ ಆ್ಯಡ್ ಮಾಡ್ಬೇಕಂತ ಮಾಡೀನಿ. ನೈಟಿಗೆ ನಾವು ಸೆಲ್ ಹಾರ್ಮೋನ್ ಕುಡಿತೀವಿ. ಸೊ ಸೆಲ್ಲಿಗೆ ಹಾರ್ಮೋನ್ ಇತ್ತಂತಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಬಿಕಾಸ್ ಬಾಡಿ ಇಸ್ ಮೇಡಪ್ ಆಫ್ ಸೆಲ್ಸ್. ಸೊ ಸೆಲ್ಸ್ ಎಲ್ಲ ಹಾರ್ಮೋನಿ ಒಳಗಿದ್ವು. ಹಾರ್ಮೋನಿ ಅಂತಂದ್ರೆ ಒಂದಕ್ಕೊಂದು ತಾಳ ಮೇಲ್ ಜೋಲ್ ಅಂತ ಏನಂತಾರ ಅದು. ಸೊ ಅದಿತ್ತಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಕೆಲವೊಂದು ಪ್ರೋಗ್ರಾಮ್ಸ್ ಹಿಂಗೆ ಅದಾವೆ. ನೀರು ಕುಡಿದ್ರೇ ಎಷ್ಟೋ ನೀವು ಲೈಫ್ ಸೇವಿಂಗ್ ಮಾಡ್ಕೋಬೋದಂತ ಹೇಳ್ತಿದ್ರು ನಮ್ಮ ಅಪ್ಲೈನರ್ಸ್. ಸೊ ಅದನ್ನು ನಾವೀಗ ಫಾಲೋ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಂದಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಅಲ್ಲಿದ್ದಲ್ಲೇ. ಸೊ ಎಲ್ಲರೂ ಮತ್ತೊಂದು ಸಲ ಹೇಳ್ತಿದ್ದೀನಿ, ಮ್ಯಾಗಿಲಿ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಕಂಟೆಂಟ್ ನಮ್ದು ಅದೇ ಇದೆ ನೋಡಿ ಪ್ಲೀಸ್. ಒಂದು ಇನ್ಫಾರ್ಮೇಷನ್ ತಗೊಳ್ರಿ ಅದ್ರ ಬಗ್ಗೆ ಅಂತ ಅರಿವು. ಸೊ 10 minutes ಆಯಿತು. ಇದು ಪ್ರೋಗ್ರಾಮ್ ಈಗ ಆಗಿದೆ. ಸೊ ದೇರ್ ಇಸ್ ನ್ಯೂಟ್ರಿಷನ್ ಇಸ್ ವಾಟರ್ 100% ಇದು ಸೈಂಟಿಫಿಕ್ ಆಗಿ. ಇದು ಕುಡಿಸ್ಬೋದು. ಆಮೇಲೆ ನಮ್ದು ಅಪ್ಪ ಕುಡಿಸ್ತೇನೆ ಮತ್ತು ನೋಡ್ತೀರಿ. ಈಗ ಜೂಲಿ ಎಷ್ಟೋ ಇಂಪ್ರೂವ್ಮೆಂಟ್ ಅದ ಮೊದಲಿಗಿಂತ. ಈಗ ಅಕ್ಕಿದು ಹಾಲು ಚಾಲು ಆಯ್ತು. ಆಕೆಗೆ ಈಗ ಹೋಗಕ್ಕೆ ಇಷ್ಟ ಇಲ್ಲ ನಮ್ಮ ಜೊತೆ ಇರ್ಬೇಕಂತ. ಅಕ್ಕಿದೊಂದು ಇದು ಆಕೆಗೆ ಅರ್ಥ ಆಗೈತಿ ಇಲ್ಲಿ ನಮ್ಮ ವೈಬ್ರೇಷನ್ಸ್ ಎಲ್ಲ ಚಲೋ ಐತೆ ನಮ್ಮ ಮನ್ಯಾಗ ಅಂತೇಳಿ. ಸೊ ಅದಕ್ಕೆ ಡಾಗ್ಸ್ ಯಾವಾಗ ಹೆಲ್ತಿಯಾಗಿರ್ತಾವಲ್ಲ ನಿಮ್ಮ ಅಟ್ಮಾಸ್ಫಿಯರ್ ಚಲೋ ಐತೆ ಅಂತ ಅರ್ಥ ನಿಮ್ಮ ಮನ್ಯಾಗ. ಸೊ ಅದು ಪ್ರೂವನ್ ಐತಿ ಸೈಂಟಿಫಿಕ್ ಆಗಿ. ಇಬ್ಬರು ಒಂದೇ ಕಡೆ ಮಕ್ಕಳು ಆತಾರ ನೋಡ್ರಿ. ಸ್ವಲ್ಪ ಬೆಟರ್. ಒಬ್ಬ ಫ್ರೆಂಡ್ ಆಗತ್ತಾರ ಇಬ್ಬರು. ಜೂಲಿ ನೋಡ್ರಿ ಆಕಿ ಹೋಗಕ್ಕೆ ರೆಫ್ಯೂಸಲ್ ಟು ಗೋ ನಡ್ದಕ್ಕೆ. ಆಕಿ ಹೋಗೋಳು ನಾವು ಹೆಂಗೆ ಕಳಿಸ್ಬೇಕಂತ ಆಗತ್ತೆ ಇವಾಗ. ಅದನ್ನ ಜಾಯಿನ್ ಮಾಡಿದ್ರ ಆಕೆ ಮಾಡೋದಂಗೆಲ್ಲ ಗೌರಿ ಲಕ್ಷ್ಮಿ ನಾವು ಇದು ಸೆಲೋಟೇಪ್ಲೆ ಫೆವಿಕ್ವಿಕ್ ನೋಡ್ರಿ ಹೆಂಗೆ ಖುಷಿಯಾಗಿದ್ದಾಳೆ ಒಲವಾಗಿ. ಅವನು ಇವನು ಬರ್ತಿಗಿನ ನಾಳೆ ಸಂಡೆ ಅಂದ್ರೆ ಅವನು ಚೇಂಜ್ ಮಾಡ್ಕೊಂಬರ್ತಾನೆ. ಉಮ್ಮಾದ ಟೂ ವೀಲರ್ ನಮಗೆ ಹೇಳ್ಬೇಕು. ಕ್ಲಿಕ್ ಇತ್ತು ಅಂತ. ನೋಡಿ ರೇರ್ ಪ್ಲಾನೆಟ್ ಅಲೈನ್ಮೆಂಟ್ ಐತಿ. ಒಂದು ಮ್ಯಾನಿಫೆಸ್ಟೇಷನ್ ನಾವು ಆಕಾಶದೆಲ್ಲ ಮುಗ್ದೋಗಿರ್ತೈತೆ. ಆದ್ರೂ ಸುಮ್ ತೋರಿಸ್ತೀವಿ ನಾವು ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಎಲ್ಲಾರು ಕೂಡಿ. ಈಗ 8 ಗಂಟೆವರೆಗೂ ಇರ್ತೈತೆ. ಅದಾದ್ರೆ ಅದ್ರದ್ದು ಶಕ್ತಿ ಯಾವಾಗೂ ಇರ್ತಾನೆ. ನೀವು ರಾತ್ರಿ ಅದೆಲ್ಲ ಆಗಾದ್ಮೇಲೆ ಅಂದ್ರೆ ಈಗ ನೀವು ಮಾಡಕ್ಕಾಗಲ್ ಬಿಡ್ರಿ, ಯಾಕಂದ್ರೆ ಇದು ಬೆಳಷ್ಟೆಲ್ಲ ಮುಗ್ದೋಗಿರ್ತೈತೆ. ಅದ್ ಹೆಂಗ್ ನಾವು ಮಾಡಿದ್ ಮ್ಯಾನಿಫೆಸ್ಟೇಷನ್ ಅಂತ ತೋರಿಸ್ತೀವಿ ಅಷ್ಟೇ. ಈಗ ನಾವು ಗುಡಿಗೆ ಹೋಗ್ತಿದೀವಿ, 2 ಆಗ್ಬಿಡ್ತೈತೆ ಅಲ್ಲೇ. ನಾವು ಭಾಳ ಗ್ಯಾಪ್ ಆಗಿತ್ತು ಗುಡಿಗೆ ಹೋಗಿದ್ದಿಲ್ಲ, ಮತ್ತು ಅದಕ್ಕಂತೇಳಿ ಸ್ವಲ್ಪ ಸ್ಟಕ್ ಆಗೋ ಚಾನ್ಸ್ ಕಾಣತ್ತಿದ್ದು ಕೆಲಸಗಳು. ಅದಕ್ಕೆ ಹೋಗ್ತಿದ್ದೀವಿ ನಾವು. ಜಯ ಹನುಮಾನ್ ಮತ್ತೆ ನೀನು ಹೇಳಿ ಜಯ ಹನುಮಾನ್ ಅಂತ ಹೇಳಿ. ಕೆಳಗ್ ನಿಂತ ಹೇಳ್ತಾನೆ. ಯಾರ ಬಯಸ್ಕಾರ ಮೆಲ್ಲಕ್ ಮಾತಾಡ್ತಿದ್ದಾನೆ. ಆನ್ ಆಯ್ತಾ ನೋಡಿ ಗೈಸ್, ರೇರ್ ಪ್ಲಾನೆಟ್ ಅಲೈನ್ಮೆಂಟ್ ಐತಲ್ಲ, ಅದಕ್ಕೆ ನಾವು ಮನೆಗಿದ್ರೆ ದೀಪ ಹಚ್ಚಿ ನಮ್ಮ ಟೆರೆಸ್ ಮೇಲೆ ಹೋಗಿ ನೋಡಿ ಅನ್ಕೋಬೇಕಾಗಿತ್ತು. ಬಟ್ ಇಲ್ಲಿ ನಾವು ಗುಡಿಗೆ ಬಂದಿರೋದ್ರಿಂದ ಇಲ್ಲೇ ದೀಪ ಹಚ್ಚಿ ಮತ್ತು ಕರ್ಪೂರ ಹಾಕಿ ಏನೈತೆ ನಾವು ಇಲ್ಲೇ ಮನ್ಸಿಗೆ ಬೆಡ್ಕೊಂಡು ಆಮೇಲೆ ಗುಡಿ ಸುತ್ತ ಹೊರ ಬರ್ತೀವಿ. ಅಂದ್ರೆ ಇನ್ನೂ ಪಾಸಿಟಿವಿಟಿ ಜಾಸ್ತಿ ಇಲ್ಲಿ, ಅಂದ್ರೆ ವೈಬ್ರೇಷನ್ ಎನರ್ಜಿ ಅಲೈನ್ ಆಗ್ತೈತೆ. ಅದು ಪ್ಲಾನೆಟ್ ಅಲೈನ್ಮೆಂಟಿಗೂ ಗುಡಿಗೆ ನಾವು ಬಂದಿರೋದನ್ನು ಎಲ್ಲ ಕೂಡೈತಿ. ನೀವು ವಿಡಿಯೋ ನೋಡೋಷ್ಟೇ ನಮ್ದು ಮ್ಯಾನಿಫೆಸ್ಟೇಷನ್ ಆಗಿರ್ತೈತಿ. ನಾವು ಹೇಳಲ್ಲ ಏನಂತ, ನಾವೇನೋ ಒಂದು ಅನ್ಕೋತಿದ್ವಿ. ಬರ್ದಿಟ್ಕೊಂಡು ಅದನ್ನ ದಿಮ್ ಕೆಳಗೆ ಇಟ್ಕೊಂಡು ಮಲ್ಕೊಂಡು ನಾಳೆ ಅದನ್ನ ನಾವು ಸುಡ್ಬೋದು ಕೂಡ. ಬಟ್ ನಾವು ಈಗ ಮನಸ್ಸಲ್ಲಿ ಕೂಡ 5 ಥಿಂಗ್ಸ್ ಅನ್ಕೋಬೋದು. ಯಾಕೆ ಎನರ್ಜಿ ಪ್ರೆಸೆಂಟ್ ಐತಿ. ಈಗ ಅವಾಗಲೇ ನಾವು ಮಾಡಬೇಕಾಗಿಲ್ಲ. ಕ್ರಿಯೇಟ್ ದ ಎನರ್ಜಿ, ಇಟ್ ಈಸ್ ಆಲ್ರೆಡಿ ಪ್ರೆಸೆಂಟ್. ಅದಕ್ಕಾಗಿ ನಾವು ಮಾಡ್ತಿದ್ದೀವಿ. ನಾವು ಸ್ವಲ್ಪ ಬಿಟ್ಸ್ ತೋರಿಸ್ತೀವಿ, ಜಾಸ್ತಿ ತೋರ್ಸೋಕ್ಕಾಗಂಗಿಲ್ಲ. ನಮ್ದು ಇವತ್ತಿನ ಔಟ್ಫಿಟ್ ಹೆಂಗೈತೆ ನೋಡ್ರಿ. ಇದು ಮೀಶೋದಿದು, ಡೋಂಟ್ ಕಾಪಿ ಮೀ. ಏನಿಲ್ಲ, ನಾರ್ಮಲ್ ಕುರ್ತಾ ಅಷ್ಟೇ, ಮೀಶೋಯಿಂದ ತರಿಸಿರೋದು. ಅನಿಸ್ತೈತಾ ನೋಡ್ರಿ, ಕ್ವಾಲಿಟಿ ಅದಾವ. ಈಗ ಮೀಶೋ ಮೇಲೆ ಹಂಗೇನಿಲ್ಲ. ನೀವ್ ಅನ್ಕೊಂಡ್ರ
ಒಂದೇ ಸಲ ಅನ್ಕೋಬೇಕು ಎಲ್ಲರೂ. गाड़ी से क्या भी घर को पता न था ಮನೆಗೆ ದೀಪ ಹಚ್ಚಕ್ಕಾಗಿಲ್ಲ ಅಂತ ಇಲ್ಲಿ ಹಚ್ಚತ್ತೇವೆ ಅಷ್ಟೇ. ಕರ್ಪೂರ ಇನ್ನೂ ಜಾಸ್ತಿ ಎನರ್ಜಿ ಇರ್ತೈತೆ. ಇವ್ರು ಅನ್ಕೊಳತ್ತಾರ ಬರೀಬಹುದು ಕೂಡ. ಅವ್ರಲ್ಲಿ ಬರಕ್ ಪೇಪರ್ ಕೇಳಕ್ ಹೋಗ್ಯಾರ. ಇವ್ ಡೈರೆಕ್ಟ್ ಅನ್ನದಂಗ್ ಬರದ್ ಇಂತ ಮನೆಗೆ ಬರ್ಕೋಬೋದಾಗಿತ್ತು. ಇಲ್ಲಿ ಹೊರ ಬಂದ್ ಸಡನ್ ಅನಿಸ್ತದ್ರಿ ನಾವ್ ಬರಿಬೇಕಂತ. ಒಬ್ಬರೇ ಕೂತ್ ಕಾರಣ ಬರೀತಿದ್ರೆ ಕೆಳಗೆ ಇಳಿಸ್ತೀನಿ ನಾನು ಇವ್ರನ್ನ. ನೋಡ್ರಿ ಪ್ರೇಕ್ಷಕರು ನೋಡ್ತಿರ್ರಿ, ಇವ್ರದೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ ನಾವು. ನೋಡ್ರಿ ಈಗ ನಾವು ಮ್ಯಾನಿಫೆಸ್ಟೇಷನ್ ಇದ್ರ ಬರ್ದೀವಿ. ಇದನ್ನ ನಾವೀಗ ನಮ್ಮ ಜೊತೆ ಇಟ್ಕೋತೀವಿ. ಆಮೇಲೆ ನಾಳೆ ಅದನ್ನ ಒಂದು ಡಿಗ್ ಮಾಡಿ ಬರಿ ಮಾಡ್ಬೇಕು, ಇಲ್ಲ ಒಂದು ಸುಡ್ಬೇಕು. ಎರಡ್ರಾಗ ಒಂದು ಹೇಳೋರವ್ರು. ನಾವಂತೂ ಸುಡ್ತೀವಿ. ಡಿಗ್ ಮಾಡಿ ಬರಿ ಮಾಡೋದೇನು ಅಷ್ಟು ನಾವು ಯಾವಾಗ ಮಾಡಿಲ್ಲ. ಒಂದೊಂದ್ಸಲ ಚೆಲ್ಲಿ ನಾವು ಒಂದೊಂದ್ಸಲ ಅದನ್ನು ಲೈಕ್ ಡಿಸ್ಕಾರ್ಡ್ ಮಾಡಿವಿ ಡಸ್ಟ್ಬಿನ್, ಅದು ಮಾಡೀನಿ. ಬಟ್ ಸುಡೋದು ಭಾಳ ಬೆಸ್ಟ್ ಅಂತಾರೆ. ಟೆರೆಸ್ ಮೇಲೆ ಹೋಗಿ ಸುಟ್ಟೋದನ್ನ ಸೈಡ್ ಚೆಲ್ಬೇಕಂತ. ಸೊ ಅದನ್ನು ಮಾಡ್ತೀವಿ ನಾವು. ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಹೇಳ್ತಿದ್ದೀವಿ ಅಷ್ಟೇ ಡೀಟೇಲ್ಸ್. ಆಗಸ್ಟ್ ಸಿಕ್ಕ ನಮಗೆ ಎಲ್ಲೋದ್ರೂ ಒಂದು ನಮಗೆ ಸಿಕ್ಕೇ ಬಿಡ್ತಾವೆ. ಗಿಫ್ಟ್ ಆಫ್ ದ ನೇಚರ್. ಡಾಗೇಶ್ ಬಾಯ್ ಏನ್ಬೇಕು ನಿಂಗೆ? ಇನ್ನೂ ಸ್ವೀಟ್ ಬೇಕಾ? ತಿಂತಾವ್, ಸ್ವೀಟ್ ತಿನ್ನತ್ತದ, ಖಾರ ತಿನ್ನಂಗಿಲ್ಲ. ದೂರಿಂದ ನಿಂಗೇನು ದೊಡ್ಡ ಬರ್ತೈತೆ ನಂಗೆ ಮಾಡಬೇಡ. ತಿನ್ನತ್ತದ್ ಬಿಡು ಸಮೋಸ, ಸ್ವಲ್ಪ ಟೇಸ್ಟ್ ಆಗೈತವ. ಸ್ಲೋ ಆಗಿ ತಿಂತತ್ತವ. ನಾ ಏನು ಮಾಡಿದ್ ಫಾಲೋ ಮಾಡ್ತಿರ್ತಾನೆ ನೋಡ್ರಿ. ಅಷ್ಟು ಮಾಡ್ತಾನೆ, ಏನು ಜಾಸ್ತಿ ಮಾಡಿಲ್ಲ ಅಂದ್ರೆ. ಈಗಲ್ಲದ ಇವತ್ತು ದಿಮ್ ಕೆಳಗೆ ಇಟ್ಕೊಂಡು ಮಲ್ಕೋಬೇಕಿದ್ದೇನೆ. ನಾಳೆ ಬರ್ನ್ ಮಾಡ್ಬೇಕು. ಅದು ತಿನ್ನತ್ತೆ ಸುಮ್ಮನೆ ಇರೋದು, ಬೆನ್ನತ್ತು ಬೇಡ. ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀವಿ. ಈಗ ಒಂದು ಸ್ವಲ್ಪ ಬಜ್ಜಿ ಕೊಡ್ತೀನಿ, ಅದರ ತಿಂದು ಆಮೇಲೆ ಹೋಗ್ತಾ ಇರ್ತೀವಿ ನಮ್ಮ ಮನೆಗೆ ಅಷ್ಟೇ. ಇದು ಮೋಸ್ಟ್ಲಿ ಡ್ಯೂರೇಷನ್ ಆಗೈತಿದು. ಈಗ ಇದನ್ನು ನಾವು ಹಾಕ್ತೀವಿ ನೋಡ್ರಿ. ಹಂಗೆ ಒಟ್ಟು ಇದ್ರ ಒಂದೇನೋ ಟಾಪಿಕ್ ಬಂತು ನೋಡಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತ. ಇದಾದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಮೊದಲು ಮಾತಾಡಬಾರ್ದು ಅದ್ರ ಬಗ್ಗೆ. ಅಲ್ಲಿಂದ ಹೇಳ, ಚೂಸ್ ಮಾಡಬೇಡ. ಹೇಳ, ನಾಳೆ ಜುಲಿ ಆಡಕ್ಕೆ ಬರ್ತಾ ಇಲ್ಲ. ಅದನ್ನ ಹೇಳು. ಹೇಳ, ಬಾಯ್ ಬಿಟ್ಟು ಹೇಳು. ಅವ್ರಿಗೆ ಏನು ಏನು ಬರ್ತೀವಿ? ಅವ್ನು ನಾಳೆ ಜುಲಿ ಜೊತೆ ಆಡಕ್ಕೆ ಬರ್ತಾನ ನೋಡ. ಇಲ್ಲಿ ನೋಡ್ರಿ, ನಾ ಹೆಂಗ್ ಕೂತೆ ತನಗೆ ಕೊಡ್ತಾನೆ. ನಾವು ಊಟ ಹಾಕಿದ್ರೆ ಅಪ್ಪ ಡಾಗಿಗೆ ತಾನು ಊಟ ಹಾಕ್ಯಾನ. ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಹಂಗೆ ನಾನು ಕರೆಕ್ಟಾಗಿ ಊಟ ಮಾಡೋದು, ಓದೋದು ಎಲ್ಲ ಮಾಡ್ತಿದ್ದೆ ಸ್ಕೂಲ್ಗೆ ಹೋಗೋರು. ಅದನ್ನ ಯಾವ ಮಾಡೋದು ಕಲಿತು ಹೇಳು. ಇಲ್ಲಿ ಕ್ಯಾಮ್ರಾನಾಗ ಹೇಳು, ಅವ್ರವ್ರಿಗೆ ಹೇಳಕ್ಕಿಂತ. ನೀ ಯಾವ ಸ್ಕೂಲಿಗೆ ಹೋಗ್ತೀಯ ಹೇಳ ನೆಕ್ಸ್ಟ್? ಹೇಳ ಮತ್ತೆ, ಬಾಯ್ ಬಿಡ್ ಮಾತಾಡು. ಹಿಂಗ್ ಮಾತಾಡಕ್ ಬರಲ್ಲ ಅಂತ ತಗೋ ಹಿಂಗ್ ಮಾಡಿದ್ರೆ. ಹೇಳ, ಐ ಆಮ್ ಗೋಯಿಂಗ್ ಟು ಕೆಲಿ ಸ್ಕೂಲ್ ಅಂತ ಹೇಳ. ವಿಚ್ ಸ್ಟ್ಯಾಂಡರ್ಡ್? You are going to first standard. From when? After 2 months ಅಂತ ಹೇಳು. ಮನೆ ಹೆಂಗ್ ಜೋರ್ ಮಾತಾಡ್ತಾನೆ ಹಂಗೆ ಬರತ್ತಿಲ್ಲ ಅವ್ನ ವಾಯ್ಸ್. ಹಂಗೆ ಮಾಡ್ತಾನೆ. ನೀವು ಅನ್ಕೋಬೇಡ್ರಿ ಯಾರು ಒಂದು ಸೈಲೆಂಟ್ ಅಂತ. ಆಮೇಲೆ ನಾನು ಒಂದು ಬೈಯಲ್ಲ ಅಂತಂದ್ರೆ ಯಾರು ಅನ್ಕೋಬೇಡ್ರಿ. ಹೇಳೋ ಟೈಮ್ ನೋಡಿ ಹೇಳಿದ್ನಲ್ಲ, ಹಿಂಗೆ ನೋಡಿದ್ದೆ. ಆದ್ರೂ ಕೂಡ ಯಾವ್ದು ಬೇಕಷ್ಟೇ ಕೇಳೋದು ಅವ್ನು. ಒಂದೇ ಇವನ ಮಾಡ್ತಾರೆ. ಕೊಡ್ತಿರಲ್ಲ ಅದನ್ನ ಏನ್ ಹೇಳ್ತಾವ. ಈಗ ನೋಡಿ ಬಜ್ಜಿ ಬಂತೀವಿ ನಾವು, ಬಜ್ಜಿ ತಿನ್ನಕ್ಕೆ. ಹಾ